ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮ ಬನ್ನೇರುಘಟ್ಟ ಝೂ ಏನಿದೆ ನಾವು ಬ್ಯಾಂಗ್ಳೂರಲ್ಲಿ, ಸೊ ಅಲ್ಲಿಗೆ ವಿಸಿಟ್ ಮಾಡಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಇದ್ದಂಥ ಕ್ಯಾಂಪ್ಗಳು ಸದ್ಯ ಕ್ಲೋಸ್ ಆಗಿರೋ ಕಾರಣ ಆನೆ ನೋಡಬೇಕು ಅನಿಸ್ತು ನನಗೆ ನಮ್ಮ ಬನ್ನೇರುಘಟ್ಟ ಕ್ಯಾಂಪಲ್ಲಿ. ಹಾಗಾಗಿ ಇಲ್ಲಿರೋಂಥ ಆನೆಗಳನ್ನ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನಾನು ಇನ್ಸೈಡು ನಾನು ಸಫಾರಿ ಹೋಗಿಲ್ಲ, ಜಸ್ಟ್ ನಾನು ಔಟ್ಸೈಡ್ ಇರೋಂಥ ಒಂದು 4 ಆನೆಗಳ ಪರಿಚಯ ನೀವು ಮಾಡಿಕೊಡ್ತೇನೆ. ನೀವು ವಿಡಿಯೋದಲ್ಲಿ ಕಾಣ್ಬೋದು. ಈ 3 ಹೆಣ್ಣಾನೆ ಹಾಗೆ ಒಂದು ಗಂಡಾನೆ ಇದೆ ಇಲ್ಲಿ. ಅಂದರೆ ಇವೆಲ್ಲ ಮರಿಗಳು ಚಿಕ್ಕದು, ಇನ್ನು 10 ವರ್ಷನೂ ಇಲ್ಲ ಈ ಆನೆಗಳಿಗೆ. ಗಂಡಾನೆ ಬಂದು ಮಹಾವೀರ ಅಂತ, ಇವನಿಗೆ ಜಸ್ಟ್ ಬಂದು 8 ವರ್ಷ ಆಗಿದೆ ಅಷ್ಟೇ. ಹಾಗೆ ಸುಧಾ, ಗಂಗಾ, ಅಹನ್ಯ ಇವ್ರಿಗೂ ಕೂಡ 6 ಇಂದ 7 ವರ್ಷ ಆಗಿರ್ಬೋದು. ತುಂಬ ಚೆನ್ನಾಗಿದ್ದಾವೆ ಆನೆಗಳು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಇವತ್ತಂತೂ ವೀಕೆಂಡ್, ಹೆವಿ ಜನ ಸೇರ್ಕೊಂಡಿದ್ದಾರೆ ಈ ಆನೆಗಳು ನೋಡೋಕ್ಕೆ. ಯಾವ ಪ್ರಾಣಿಗಳ ಹತ್ರ ಜನ ಇದ್ರು ಇಲ್ಲ ಗೊತ್ತಿಲ್ಲ, ಈ ಆನೆಗಳ ಹತ್ರ ಜನ ತುಂಬ ಇದ್ದರು. ನಮಗಂತ ಹ್ಯಾಪಿ, ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿ. ಈ ಆನೆಗಳು ಬಂದು ಸದ್ಯಕ್ಕೆ ಈ ಕ್ಯಾಂಪಲ್ಲೇ ಹುಟ್ಟಿರೋಂಥ ಮರಿಗಳಿದು, ಯಾವುದೇ ಬೇರೆ ಕ್ಯಾಂಪಿನ ತಗೊಬಂದಿರೋಂಥ ಆನೆಗಳಲ್ಲ. ಎಲ್ಲ ಇಲ್ಲಿಂದ ಹುಟ್ಟಿರೋದು, ಇಲ್ಲಿನ ಎನ್ವೈರ್ಮೆಂಟಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ. ಬಟ್ ಒಂದು ಸ್ಯಾಡ್ ಮೂಮೆಂಟ್ ನನಗೂ ಅನಿಸ್ತು ನಾನು ಆ ವಿಡಿಯೋ ಮಾಡಬೇಕಾದ್ರೇ. ಬಟ್ ಇನ್ನು ಹೇಳ್ಬೇಕೋ ಬೇಡವೋ ಅನಿಸ್ತಾ ಇದೆ. ಬಟ್ ಪಾಪ ಈ ಆನೆಗಳಿಗೆ ಹುಲ್ಲು ಮತ್ತು ಈ ಕುಸರೆ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಆದರೆ ನನಗೇನೋ ಒಂಥರ ಪರ್ಸ್ನಲ್ ಫೀಲ್ ಅನ್ನಿಸ್ತು. ಪಾಪ ಓಡಾಡ್ಕೊಂಡಿರೋ ಪ್ರಾಣಿ ಇವು ತಿಂತಾ ಇರಬೇಕು. ಪಾಪ ಬೆಳೆಯೋ ಮರಿಗಳಲ್ವ, ಚೆನ್ನಾಗಿ ಕಾಣ್ತೇವೆ ಬೆಳೆದು. ಈಗ ನೋಡಿ ಮೈಯೆಲ್ಲ ತುಂಬ್ಕೊಂಡಿದ್ದೇವೆ. ಬಟ್ ಆದರೆ ನನಗೇನೋ ಪರ್ಸ್ನಲಾಗಿ ಅನಿಸ್ತು, ಇನ್ನೂ ಚೆನ್ನಾಗಿ ಇದಕ್ಕೆ ಹುಲ್ಲುಗಳೆಲ್ಲ ಕೊಡ್ಬೋದು ಅಂತ. ಪಾಪ ನೋಡಿ ಒಂದೊಂದು ಆನೆಗಳು ಇದನ್ನೆಲ್ಲ ಧೂಳುಗಿಳೆಲ್ಲ ಹರ್ಚ್ಕೊಂಡು ತಿನ್ನೋಕ್ಕಿಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ, ತಿನ್ನೋಕ್ಕಿದೆ. ಬಟ್ ಟೈಮ್ ಆನ್ ಸಿಸ್ಟಮ್ ಅಂತಾರಲ್ವ, ಸಿಸ್ಟಮ್ ಪ್ರಕಾರ ಏನು ಕೊಡಬೇಕು ಅಷ್ಟು ಮಾತ್ರ ಕೊಡ್ತಾರೆ, ತುಂಬ ಇದು ಕೊಡೋಕ್ಕೇ ಹೋಗಲ್ಲ. ಬಟ್ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆನೆಗಳಿಗೆ ಯಾವುದೇ ರೀತಿಯ ಕೊರತೆಗಳೇನಿಲ್ಲ ಇಲ್ಲಿ. ಬಟ್ ನನ್ನ ಪ್ರಕಾರ ಆನೆಗಳು ಇನ್ನೂ ಫುಡ್ ಜಾಸ್ತಿ ಕೊಡಬೇಕು. ಯಾಕಂದ್ರೆ ನಾನೊಂದು ಆನೆ ಪ್ರೇಮಿಯಾಗಿ ಹೇಳ್ತಾ ಇರೋದು, ಆನೆಗಳಿಗೆ ಚೆನ್ನಾಗಿ ಫುಡ್ ಕೊಟ್ಟಷ್ಟು ಅವು ಹೊಂದ್ಕೊಳ್ಳುತ್ತೆ, ಅವು ಬಾಡಿ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಇದು ನಮ್ಮ ಮಹಾವೀರ ಆನೆ ಆಗಿರ್ಬೋದು, ಈ 3 ಆನೆ ಹೆಣ್ಣು ಮರಿಗಳಿದಾವಲ್ಲ, ಅವೆಲ್ಲ ಬೆಳೆಯ ಆನೆಗಳು. ಕಿರಿಯ ವಯಸ್ಸಿನ ಆನೆಗಳು ಬೆಳೆದ್ರೆ ಚೆನ್ನಾಗಿರುತ್ತಲ್ವ. ನಮ್ಮ ಬನ್ನೇರುಘಟ್ಟ ಕ್ಯಾಂಪ್ ಕೂಡ ಒಂದು ಫೇಮಸ್ ಕ್ಯಾಂಪ್, ತುಂಬ ವರ್ಷದಿಂದ ಇದ್ದಂಥ ಕ್ಯಾಂಪ್ ಇದು. ಇಲ್ಲೂ ಕೂಡ ಸಾಕಾನೆಗಳಿದ್ದಾವೆ. ಸಫಾರಿ ಒಳಗೋಗಬೇಕು, ಸಾಧ್ಯವಾದರೆ ಅಲ್ಲಿಗೂ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಖುಷಿ ಆಯಿತು ಈ 4 ಆನೆ ಮರಿಗಳು ನೋಡಿ. ತುಂಬ ದಿವಸದಿಂದ ಅಪ್ಡೇಟ್ ಮಾಡಬೇಕು ಅನ್ಕೋತಾ ಇದ್ದೆ. ಸಾಧ್ಯವಾದರೆ ನೀವು ಕೂಡ ಬನ್ನಿ, ಬನ್ನೇರುಘಟ್ಟ ಕ್ಯಾಂಪ್ ವಿಸಿಟ್ ಮಾಡಿ. ಇಲ್ಲಿ ಆನೆಗಳಲ್ಲದೆ ಬೇರೆ ಎಲ್ಲ ರೀತಿಯ ಪ್ರಾಣಿಗಳು ಇಲ್ಲಿದ್ದಾವೆ ಝೂವಲ್ಲಿ. ಟಿಕೆಟ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ. ನೀವು ಬನ್ನಿ ವಿಸಿಟ್ ಮಾಡಿ, ನಮ್ಮ ಆನೆಗಳು ನೋಡಿ ಖುಷಿಯಾಗಿರಿ. ಬಟ್ ಇಲ್ಲಿ ಯಾವುದೇ ರೀತಿಯ ಬಾತಿಂಗ್ ಆಗಲಿ, ಫೀಡಿಂಗ್ ಮಾಡಿಸೋದಾಗಲಿ ಅಂಥದ್ದೆಲ್ಲ ಸ್ಪೆಷಲಿಟಿ ಏನಿಲ್ಲ. ಜಸ್ಟ್ ಮೈಸೂರು ಝೂವಲ್ಲಿ ಏನು ಆನೆ ನೋಡ್ತೀರ ಅಷ್ಟೇ ನೋಡ್ಕೊಂಡು ಹೋಗಬೇಕು, ಖುಷಿ ಪಡಬೇಕಷ್ಟೇ. ಇಷ್ಟು ಈ ಆನೆಗಳ ಬಗ್ಗೆ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಏನಪ್ಪ ಎಲ್ಲ ಒಂದೇ ಸೈಜ್ ಇಲ್ಲ ನೋಡ
ಗಂಡನಾದ್ರೆ ಆ ಕಡೆ ಬಂದಿತ್ತಲ್ಲ సరే దానికి వేసుకుంది మావేర్ ನೋಡಿ ಏನಾರು ಕೊಡ್ತಾರೆ ಅಂತ ಏನಕ್ಕಿಲ್ಲ ಬಾ ಕುಟ್ಟಿಯನ பழமா பழம் எதுல கொடுத்துருக்கு